SC/ST ಶಾಸಕರ ಸಭೆ ಇವತ್ತು ನಾವೆಲ್ಲರೂ ಸೇರಿದ್ದು. ನಮ್ಮ ಉದ್ದೇಶ ಏನು ಅಂತೇಳಿದರೆ, ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಏನು SC/ST ಸಮುದಾಯಗಳಿಗೆ ಏನೆಲ್ಲ ಕಾರ್ಯಕ್ರಮಗಳು ಕೊಡಬೇಕು, ಜೊತೆಗೆ ಏನು SCPTSP ಹಣ ಇದೆ ಅದನ್ನು ನಮಗೆ ಕಳೆದ ಬಾರಿ 42,000 ಕೋಟಿ ಬಡ್ಜೆಟ್ನಲ್ಲಿ ಇಂಡಿಕೇಟ್ ಮಾಡಿದ್ರು. ಈ ವರ್ಷ ಬಹುಶಃ ಇನ್ನೂ ಹೆಚ್ಚಾಗುತ್ತೆ, ಯಾಕಂದರೆ 15% ಬಡ್ಜೆಟ್ಟು ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ಪ್ರಪೋರ್ಷನೇಟಾಗಿ ನಮಗೆ ಕೊಡಬೇಕು. ಅದನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಈಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟಿಗೂ ಹಂಚಿಬಿಟ್ಟಿದ್ದಾರೆ. ಅದು ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರೋಗ್ರಾಮ್ಗಳಾಗ್ತಾಯಿಲ್ಲ ಮತ್ತು ಆ ಹಣನೂ ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಿಲ್ಲ. ಅದಕ್ಕೆ ನಾವು ಎಲ್ಲ ಒಟ್ಟಿಗೆ ಒಂದು ಹಿಂದೆ ಏನು ಮಾಡ್ತಾಯಿದ್ರು, ಎಲ್ಲವನ್ನೂ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕೊಡೋರು, ಅದೇ ರೀತಿ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು ಅಂಥೇಳಿ ಚರ್ಚೆ ಮಾಡಿದ್ವಿ. ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಗಳ ಸಮಯ ನೋಡಿಕೊಂಡು ಅವರ ಜೊತೆಯಲ್ಲಿ ಮಾತಾಡ್ತೀವಿ. ಬಡ್ಜೆಟಲ್ಲಿ ಸಮುದಾಯಕ್ಕೆ ವಿಶೇಷ ಕೊಡುಗೆ ಏನಾದರೂ ಕೇಳ್ತೀರಾ ಸರ್? ಇದನ್ನು ಬಿಟ್ಟು ಅಲ್ಲ, ಚರ್ಚೆ ಮಾಡ್ತೀವಿ ಮೊದಲು. ಆಮೇಲೆ ನಮಗೆ ಈ ಹಾಸ್ಟೆಲ್ಗಳು, ಎಜುಕೇಷನ್ಗೆ, ಹೆಲ್ತ್ಗೆ, ಇದಕ್ಕೆಲ್ಲ ಪ್ರಯಾರಿಟೀಸ್ ಕೊಡಬೇಕು. ಆಮೇಲೆ ಭೂಮಿ ಹಂಚಿಕೆ, ಆಮೇಲೆ ಇಂಡಸ್ಟ್ರಿಯಲ್ ಲ್ಯಾಂಡು ಹಂಚಿಕೆ, ಇದು ಏನೋ ಕಾಂಟ್ರ್ಯಾಕ್ಟಲ್ಲಿ ರಿಸರ್ವೇಷನ್ ಮಾಡ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡೋದು. ಆಮೇಲೆ ಆದಷ್ಟು ಶೀಘ್ರವಾಗಿ ರೆಕ್ರೂಟ್ಮೆಂಟ್ ಪ್ರೋಸೆಸ್ಗಳನ್ನು ಮಾಡಬೇಕು. ಭಾಳ ಜನ ಯುವಕರಿಗೆ ಈಗಾಗಲೇ ವಂಚಿತರಾಗಿದ್ದಾರೆ, ಮುಂದೆ ಮುಂದೆ ಹೋಗ್ತಾ ಇದೆ ರೆಕ್ರೂಟ್ಮೆಂಟು ರಾಜ್ಯದಲ್ಲಿ. ಅದು ಬೇಗ ಇತ್ಯರ್ಥ ಮಾಡಿ ರೆಕ್ರೂಟ್ಮೆಂಟ್ಗಳು ಕೂಡ ಮಾಡಬೇಕು ಅಂತ. ಬಹಳ ವರ್ಷಗಳ ಬೇಡಿಕೆ CM SC/ST ಶಾಸಕರ ಸಭೆ ಇವತ್ತು ನಾವೆಲ್ಲರೂ ಸೇರಿದ್ದು. ನಮ್ಮ ಉದ್ದೇಶ ಏನು ಅಂತೇಳಿದರೆ, ಬರ್ತಕ್ಕಂಥ ಬಡ್ಜೆಟ್ನಲ್ಲಿ ಏನು SC/ST ಸಮುದಾಯಗಳಿಗೆ ಏನೆಲ್ಲ ಕಾರ್ಯಕ್ರಮಗಳು ಕೊಡಬೇಕು, ಜೊತೆಗೆ ಏನು SCPTSP ಹಣ ಇದೆ ಅದನ್ನು ನಮಗೆ ಕಳೆದ ಬಾರಿ 42,000 ಕೋಟಿ ಬಡ್ಜೆಟ್ನಲ್ಲಿ ಇಂಡಿಕೇಟ್ ಮಾಡಿದ್ರು. ಈ ವರ್ಷ ಬಹುಶಃ ಇನ್ನೂ ಹೆಚ್ಚಾಗುತ್ತೆ, ಯಾಕಂದರೆ 15% ಬಡ್ಜೆಟ್ಟು ಇನ್ಕ್ರೀಸ್ ಆಗ್ತದೆ. ಅದಕ್ಕೆ ಪ್ರಪೋರ್ಷನೇಟಾಗಿ ನಮಗೆ ಕೊಡಬೇಕು. ಅದನ್ನು ಯಾವ ರೀತಿ ಹಂಚಬೇಕು ಅನ್ನೋದನ್ನು ನಾವು ಚರ್ಚೆ ಮಾಡಿದ್ವಿ. ಒಂದು ಅಭಿಪ್ರಾಯ ಏನು ಅಂತ ಹೇಳಿದರೆ, ಈಗೆಲ್ಲ ಎಲ್ಲ ಡಿಪಾರ್ಟ್ಮೆಂಟಿಗೂ ಹಂಚಿಬಿಟ್ಟಿದ್ದಾರೆ. ಅದು ಎಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಪ್ರೋಗ್ರಾಮ್ಗಳಾಗ್ತಾಯಿಲ್ಲ ಮತ್ತು ಆ ಹಣನೂ ಸರಿಯಾದ ರೀತಿಯಲ್ಲಿ ಖರ್ಚಾಗ್ತಿಲ್ಲ. ಅದಕ್ಕೆ ನಾವು ಎಲ್ಲ ಒಟ್ಟಿಗೆ ಒಂದು ಹಿಂದೆ ಏನು ಮಾಡ್ತಾಯಿದ್ರು, ಎಲ್ಲವನ್ನೂ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಗೆ ಕೊಡೋರು, ಅದೇ ರೀತಿ ಕೊಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ತಿಳಿಸ್ಬೇಕು ಅಂಥೇಳಿ ಚರ್ಚೆ ಮಾಡಿದ್ವಿ. ನಾಳೆ ಅಥವಾ ನಾಡಿದ್ದು ಮುಖ್ಯಮಂತ್ರಿಗಳ ಸಮಯ ನೋಡಿಕೊಂಡು ಅವರ ಜೊತೆಯಲ್ಲಿ ಮಾತಾಡ್ತೀವಿ. ಬಡ್ಜೆಟಲ್ಲಿ ಸಮುದಾಯಕ್ಕೆ ವಿಶೇಷ ಕೊಡುಗೆ ಏನಾದರೂ ಕೇಳ್ತೀರಾ ಸರ್? ಇದನ್ನು ಬಿಟ್ಟು ಅಲ್ಲ, ಚರ್ಚೆ ಮಾಡ್ತೀವಿ ಮೊದಲು. ಆಮೇಲೆ ನಮಗೆ ಈ ಹಾಸ್ಟೆಲ್ಗಳು, ಎಜುಕೇಷನ್ಗೆ, ಹೆಲ್ತ್ಗೆ, ಇದಕ್ಕೆಲ್ಲ ಪ್ರಯಾರಿಟೀಸ್ ಕೊಡಬೇಕು. ಆಮೇಲೆ ಭೂಮಿ ಹಂಚಿಕೆ, ಆಮೇಲೆ ಇಂಡಸ್ಟ್ರಿಯಲ್ ಲ್ಯಾಂಡು ಹಂಚಿಕೆ, ಇದು ಏನೋ ಕಾಂಟ್ರ್ಯಾಕ್ಟಲ್ಲಿ ರಿಸರ್ವೇಷನ್ ಮಾಡ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡೋದು. ಆಮೇಲೆ ಆದಷ್ಟು ಶೀಘ್ರವಾಗಿ ರೆಕ್ರೂಟ್ಮೆಂಟ್ ಪ್ರೋಸೆಸ್ಗಳನ್ನು ಮಾಡಬೇಕು. ಭಾಳ ಜನ ಯುವಕರಿಗೆ ಈಗಾಗಲೇ ವಂಚಿತರಾಗಿದ್ದಾರೆ, ಮುಂದೆ ಮುಂದೆ ಹೋಗ್ತಾ ಇದೆ ರೆಕ್ರೂಟ್ಮೆಂಟು ರಾಜ್ಯದಲ್ಲಿ. ಅದು ಬೇಗ ಇತ್ಯರ್ಥ ಮಾಡಿ ರೆಕ್ರೂಟ್ಮೆಂಟ್ಗಳು ಕೂಡ ಮಾಡಬೇಕು ಅಂತ. ಬಹಳ ವರ್ಷಗಳ ಬೇಡಿಕೆ CM